2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣ ಇದು. ವಿಚಾರಣೆಗೆ ಹಾಜರಾಗುವಂತೆ 14 ಜನರಿಗೆ ಸಮನ್ಸ್ ನೀಡಲಾಗಿದೆ. ಇದೇ 8ನೇ ತಾರೀಕು ಕೋರ್ಟ್ಗೆ ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂಥ ಒಂದು ಸೂಚನೆ ಇದು ಸಮನ್ಸ್ ಮೂಲಕ. ಹಾಗಾದ್ರೆ ಯಾರವರು ಆರೋಪಿಗಳು? 14 ಜನರು. ತುಡುಕೂರು ಮಂಜು, ಶಿವರಾಜ್, ಸಂದೇಶ್, ಹಾಗೆ ಸುಮಂತ್, ನಾಗಾ, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್ ಹಾಗೆ ರಾಮುಗೆ ಕೋರ್ಟ್ ಸಮನ್ಸ್ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠದಲ್ಲಿ 2017ರಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅವತ್ತು ದತ್ತ ಮಾಲಾಧಾರಿಗಳಾಗಿದ್ದರು ಎಲ್ಲರೂ ಕೂಡ. ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಮಾಲಾಧಾರಿಗಳು ಆ ತಂತಿ ಬೇಲಿಯನ್ನು ಜಿಗಿದು ಬಂದು ಆ ಗೋರಿಗಳೇನಿದ್ವೋ ಅವುಗಳನ್ನು ಒಡೆದಿದ್ರು ಮತ್ತು ಒಡೆಯುವಂಥ ಪ್ರಯತ್ನಗಳು ಕೂಡ ಆಗಿತ್ತು. ಭಗವಾ ಧ್ವಜವನ್ನು ಹಾರಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದರು. ಈ ವೇಳೆಯಲ್ಲಿ ಪ್ರಮುಖವಾಗಿ 14 ಜನರಿಗೆ, ಅದರಲ್ಲಿ ಭಾಗಿಯಾದಂಥ 14 ಜನರಿಗೆ ಅಂದರೆ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಬಟ್ ಅದು ವಿಚಾರಣೆ ಆ ಸಂದರ್ಭದಲ್ಲಿ ನಡೆದಿತ್ತು. ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಕೂಡ, ಚಾರ್ಜ್ ಶೀಟು ಅದಾದಮೇಲೆ 2021ರಲ್ಲಿ BJP ಸರ್ಕಾರ ಬಂದ ಮೇಲೆ ಈ ಕೇಸ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಅಂದರೆ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ಗಳನ್ನು. ಆಗ ಜ್ಞಾನೇಂದ್ರ ಅವರಿದ್ದರು ಗೃಹ ಸಚಿವರು. 2017ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನಡೆದಿದ್ದಂಥ ಒಂದು ಗಲಾಟೆ ಇದು. ಬಟ್ ಈಗ ದತ್ತಪೀಠ ಮತ್ತು ಆ ದರ್ಗಾ, ಬಾಬಾ ಬುಡನ್ಗಿರಿ ದರ್ಗಾ, ಎರಡು ಸಮುದಾಯಗಳ ನಡುವೆ ಕಾನೂನು ಹೋರಾಟಗಳು ನಡೀತಾನೆ ಇತ್ತು. ಅದಿನ್ನೂ ಕ್ಲಿಯರ್ ಆಗಿಲ್ಲ. ದಶಕಗಳ ಹೋರಾಟ ನಡೀತಾ ಇದ್ದರೂ ಕೂಡ ಯಾವುದೇ